ಅತ್ತೆ ಶ್ರೀದೇವಿ ಅತ್ತೆ ಇಲ್ಲಿ ಯಾಕ ನಾನೇನು ಅತ್ತೆ ಅಲ್ವೇನೋ ಶ್ರೀದೇವಿ ಅತ್ತೆನೇ ಬೇಕೆ ಏನು ನಾನು ಅತ್ತೆ ಥರ ಕಾಣಿಸ್ತಿಲ್ಲ ನಾನೇನು ಅತ್ತೆ ಅಲ್ವೇ ನೋಡು ನನ್ನ ಅತ್ತೆ ಅಂದಂಗೆ ಶ್ರೀದೇವಿ ಅತ್ತೆನೇ ಬೇಕಂತಿ ನಾನೇನು ಅತ್ತೆ ಅಲ್ವೇನೋ ಹಂಗಾರೆ ಅಲ್ಲ ಅಲ್ಲ ಅಮ್ಮಯ್ಯ ಶ್ರೀದೇವಿ ಅತ್ತೆ ತಕೋಗಿ ಟಮಟೆ ಹಣ್ಣಿದ್ರೆ ಇಸ್ಕೊಂಬ ಖಾಲಿ ಆಗ್ಯಾನ ಮನೆಯಾಗೆ ಟಮಟೆ ಹಣ್ಣು ಆಮೇಲೆ ತಂದ್ಮೇಲೆ ನಿಮ್ಮ ಅಪ್ಪ ತಂದ್ಮೇಲೆ ಕೊಡ್ಬಂತಿ ಅಂತ ಹೇಳ್ತಾ ಅದಕ್ಕೆ ಬಂದೆ ನನ್ನ ಮನೆಯ ಟಮಟೆ ಹಣ್ಣು ಹೋಗು ಓಹೋ ನಿಮ್ಮ ಅಮ್ಮಗೆ ಎರಡೆಳೆ ಸಾರ ಮಾಡಿಸ್ಕೊಟ್ಟಿರ ಸಾಲ್ದೇನು ಇನ್ನ ಟಮಟೆ ಹಣ್ಣಿಗೆ ಬಂದವನಿ ಇನ್ನು ಟಮಟೆ ಹಣ್ಣಿಗೆ ಕಳ್ಸೋಳು ಮಗನ್ ಅಣ್ಣೆಲ್ಲ ಓದ್ಕೊಬೋತಾರ ತರಕಾರಿನ ಇಸ್ಕೊಂಡು ಹೋಗೋಣ ಅಂತ ಇರೋರು ಇಬ್ರಳ್ಗೆ ಇನ್ನೇನು ತರೋದಂತ ಎಲ್ಲ ಇಲ್ಲಿಂದಾನೆ ತಗೊಂಡೋಗ್ತಾಳೆ ತರಕಾರಿ ಎಲ್ಲ ಇಲ್ಲ ನಾವು ತಂದಿಲ್ಲ ಖಾಲಿ ಆಗೈತಂತೆ ತಂದಿಲ್ಲ ನಿನ್ ಕೇಳಲ್ಲ ಶ್ರೀದೇವಿ ಅತ್ತೆ ಕೇಳ್ತೆ ಶ್ರೀದೇವಿ ಅತ್ತೆ ಶ್ರೀದೇವಿ ಅತ್ತೆ ಶ್ರೀದೇವಿ ಅತ್ತೆ ಹೋಗವ್ ಇನ್ನಾನ ಹೋಗು ಅಂದ್ರೆ ಸುಮ್ಮನೆ ನಿಂತ್ಕೊಂಡವನಿ ಏಯ್ ಹೇಳು ನಾನು ಹೇಳೋದು ಅರ್ಥ ಆಗಲಿ ಇನ್ನ ಶ್ರೀದೇವಿ ಅತ್ತೆ ಅಂತ ಶ್ರೀದೇವಿ ಅತ್ತೆ ಇಲ್ಲ ಯಾವಳಿಲ್ಲ ಹೋಗು ಸುಮ್ಮನೆ ಯಾವಳು ಇಲ್ಲ ಹೋಗಿ ನೀನೇನೆ ನೀನು ನಾನು ಮಾತಾಡಿಸ್ಬೇಡ ನೀನು ಯಾಕೆ ಮಾತಾಡ್ಸೋದು ನಾನು ಯಾಕೆ ಹೋಗು ನಾನೇ ನೀನು ಕೇಳಿದ್ದೆ ನಾನು ಶ್ರೀದೇವಿ ಅತ್ತೆ ಕೇಳೋದು ಬೆಟ್ರೀಗ ಇವನು ಇವ್ರ ಅಮ್ಮನಂಗೆ ಜೋರು ಮಾಡ್ತಾನೆ ಇವ್ರ ಅಮ್ಮನಂತಾನೆ ಇವನು ತಾಯಂತೆ ಮಕ್ಕಳು ಅಂತೇಳಿ ಯಾಕೆ ಗಾದೆ ಐತಿ ತಾಯಂತೆ ಮಕ್ಕಳು ಅದೇನೇನು ಸುಳ್ಳಲ್ಲ ಎಲ್ಲ ತಾಯಂತೆ ಮಕ್ಕಳು ನಿನ್ನ ಭಾರಿ ಇದೆಯಾ ನೀನು ಅಮ್ಮ ಅಮ್ಮ ವೈಬಿ ಮಾಮ ಬಂದವನೆ ವೈಬಿ ಮಾಮ ವೈಭ ಮಾಮ ಬಂದವನೆ ಬಾರ ವೈಬ ಮಾಮ ಸುಮ್ಮನಿರೋ ಅವನ್ಯಾಕೆ ಮಾತಾಡಿಸ್ತೀಯ ಅವನು ನಿಮ್ಮ ಅಮ್ಮ ನೋಡಿಕೊಂಬಂದ ನಿಮ್ಮ ಅಮ್ಮ ಇಲ್ಲ ಅಂತ ಹೇಳು ಅಮ್ಮ ಐತೆ ಆಂಟಿ ಐತೆ ಅಮ್ಮಯ್ಯ ನೋಡಿರಾಗಲ್ಲ ನನಗೆ ತೆಗೆದು ಬಿಟ್ಬಿಡ ನಮ್ಮಂಗಾಗುತ್ತೆ ಏಯ್ ಮುಚ್ಚ ಬಾಯಿ ನಿನಗೇನು ಅನ್ಸಲ್ಲೆ ಯಾಕೆ ಅವನ ಹತ್ರ ಹಂಗೆ ಮಾತಾಡ್ತೀಯ ನೆಟ್ಟಿಗೆ ಮಾತಾಡೋದು ಕಲಿ ಮಕ್ಳ ಹತ್ರ ಸರಿಯಾಗಿ ಮಾತಾಡೋದು ಕಲಿಬೇಕು ನೀನು ಆ ಪಾಡಿಗೆ ಆಡ್ಕೊಂಡಿರ್ತಾವೆ ಮಕ್ಳ ಹತ್ರ ಸರಿಯಾಗಿ ಮಾತಾಡು ಯಾಕಪ್ಪ ಯಾಕೆ ವೈಭವ ಪಾಪ ಮಾಮ ಮತ್ತೆ ಅಮ್ಮಯ್ಯ ಹೇಳ್ತು ಶ್ರೀದೇವಿ ಅತ್ತೆ ತಕೋಗಿ ಟಮಟೆ ಹಣ್ಣು ಇಸ್ಕೊಂಬ ಅಪ್ಪ ಬಂದ್ಮೇಲೆ ತಂದು ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಬ ಅಂತ ಹೇಳ್ತು ಮಸ್ತ ಇಸ್ಕೊಂಡು ಹೋಗ್ತಾಳೆ ಅಮ್ಮಯ್ಯ ತಾಮನ್ ಕೊಡೋದೇ ಇಲ್ಲ ಟಮಟೆ ಹಣ್ಣು ಹಸುಗಾಯಿ ಅಂತೇಳಿ ಇಸ್ಕೊಂಡು ಹೋಗ್ತಾಳೆ ತಾಮನ್ ಕೊಡಲ್ಲ ಮಸ್ತಾಗಿ ಹೊಲ ಇಟ್ಟು ಬೆಳೆಯೋಕ್ಕಾಗಲ್ಲ ಹಂಗೇನು ಮಸ್ತಾಗಿ ಇಸ್ಕೊಂಡು ಹೋಗ್ತಾಳೆ ನನಗೆ ಕೊಡ್ರಿ ಅಂತ ಇಸ್ಕೊಂಡು ಹೋಗ್ತಾಳೆ ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ಟಮಟೆ ಹಣ್ಣು ಮಾಸನ ಬದನೆಕಾಯಿಗೂ ಬರ ಇವಳು ಅಮ್ಮ ಇತ್ತು ತಾಮಕ್ಕಾಗಲ್ಲ ಇಸ್ಕೊಂಡು ಹೋಗ್ತಾಳೆ ಕೊಡೋದೇ ಇಲ್ಲ ಅವಳು ಕೊಡ್ಲಿಲ್ಲ ಅಂದ್ರೆ ಬೇಡ ಇಸ್ಕೊಂಡು ಹೋಗ್ಲಿ ತಗೊಂಡೋಗಲ್ಲ ಪಾಪ ಎಲ್ಲದಾವ್ ತರಗಲ್ಲ ಪಾಪ ಅದಕ್ಕೆ ಇಲ್ಲೇ ಅದಕ್ಕೆ ಶ್ರೀದೇವಿ ಅದಕ್ಕೆ ನೀನೊಬ್ಬ ನೀನು ಹೋಗು ಅಕ್ಕ ಏನಾಯ್ತಾ ನೋಡು ಇವನು ವೈಭವ ಯಾಕೆ ಕಳಿಸೈತೆ ಅವ್ರ ಅಮ್ಮಯ್ಯ ಬಂದಿದ್ದಾನೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಈಗ ದೊಡ್ಡವ್ರು ಕೂತು ಮಾತಾಡೋಕ್ಕಾಗಲ್ವಲ್ಲ ಅದಕ್ಕೆ ಮಕ್ಳು ಕೂತು ಹೋಗ್ತಾಳೆ ಅಲ್ಲ ನಿನಗೆ ಗೊತ್ತಾಗಲ್ಲ ಒಂದೀಟ ನಾನು ಹೇಳು ಯಾತ್ರೆ ಹಿಂಗ್ಸೋ ಏನೋ ನೀನು ಯಾವ ಹುಟ್ಟಿನ ಹಿಂಗ್ಸೋ ಏನೋ ಈಗ ನೀನು ಜಗಳ ಮಾಡೋದು ಮಾತ್ರ ಬಿಡಲ್ಲ ಕಣೆ ನೀನು ಇವಳಿಗೆ ಎಷ್ಟು ಹೇಳ್ತೀನಪ್ಪ ಎಷ್ಟು ಹೇಳಿದ್ರು ಇಷ್ಟೇನೆ ಅಲ್ಲ ಇವಳು ಯಾಕೆ ಇಂತಾಳು ಒಂದು ಚೆನ್ನಾಗಿರ್ತಾಳೆ ನಾನು ಚೆನ್ನಾಗಿ ಅದು ಏನು ಯಾವ ದೇವ್ ಮಿಟ್ಕೊಂತಾವ ಏನೋ ಅದು ಏನಾಗುತ್ತೋ ಏನೋ ಇವಳಿಗೆ ಅದು ಹೆಂಗೆ ಏನು ಹೇಳ್ಬೇಕು ಅಂಬೋದೇ ಗೊತ್ತಾಗೋದಿಲ್ಲ ಕಣ ಇವಳಿಗೆ ಅಲ್ಲ ಹೆಂಗೆ ನಾನು ಹೇಳಿದ್ರು ಇವಳಿಗೆ ಅರ್ಥನೇ ಆಗಲ್ವೇ ಚೆನ್ನಾಗಿರಮ್ಮ ಸುಮ್ಮನೆ ನೀನು ಯಾಕೆ ಇದನ್ನು ಮಾಡೋಕೆ ಹೋಗ್ತೀಯ ಅಂತ ಎಷ್ಟು ಹೇಳ್ತೀನಿ ಗೊತ್ತೇ ಆಗಲ್ಲ ಹೋಗತ್ಲಾಗೆ ಏನಪ್ಪ ವೈಭವ್ ಏನು ಬೇಕಪ್ಪ ಮತ್ತೆ ಎರಡು ಟಮಾಟೆ ಹಣ್ಣು ಕೊಡ್ಬೇಕಂತೆ ಅಮ್ಮಯ್ಯ ಕೊಡುತ್ತಂತೆ ಅಪ್ಪ ಬಂದಮೇಲೆ ಕೊಡುತ್ತಂತೆ ಒಳಗೆ ಹೋಗಿ ಇಸ್ಕೋಗಪ್ಪ ಇವಳನ್ನ ಕೇಳೋಕ್ಕೆ ಹೋಗ್ಬೇಡ ನೀನೇನನ್ನ ಬೇಕಂದ್ರೆ ಆವತ್ತೇನು ಕೇಳು ಇವಳನ್ನ ಕೇಳಬೇಡ ನಾನೇನು ಅತ್ತೆ ಅಲ್ಲ ಹಂಗೆ ಹಂಗಾರೆ ನಾನೇನು ಅತ್ತೆ ಅಲ್ಲ ನೋಡು ನಾನು ಅತ್ತೆ ಅಲ್ಲ ಅಮ್ಮಂಗೆ ಇವಳನ್ನ ಕೇಳಬೇಡ ಅಂತ ಹೇಳದ ಮತ್ತೆ ಅವ ಅತ್ತಿಗೆ ಕೊಡೋ ಪ್ರೀತಿ ಕೊಡ್ತೀಯನೇ ನೀನು ಅತ್ತೆ ಆಗಿ ಮುಚ್ಕೊಂಡಿರೆ ಸಾಕು ದೊಡ್ಡವ್ರ ಕೂಟ ಆಗಲ್ಲ ಅಂತ ಈಗ ಹುಡುಗರು ಕೂಟ ಏನು ಹೋಗ್ತೀಯ ಹೋಗಿ ನೀನು ಎದ್ದು ನಡಿ ಆಚೆಗೆ ಇವಳು ನೋಡ್ಬಿಟ್ರೆ ಯಾವ ದೇವ್ ಮಿಟ್ಕೊಂತೀವಿ ಎಷ್ಟೇ ಹೋಗುತ್ತರು ಎಷ್ಟು ಅಂದ್ರೂ ನೀನು ನಾಳೆ ಬರೋನೇ ಎಷ್ಟು ನೀನಂತೂ ಜೀವನದಾಗ ಬದಲಾಗೋದಿಲ್ಲ ಹೋಗು ನನಗಂತೂ ಅವಳು ನೋಡಿ ಶಾಕ್ ಆಗ್ಬಿಡ್ತು ಕಿಟ್ಟು ನನಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಅವಳು ನೋಡಿ ಅಷ್ಟು ಶಾಕ್ ಆಗ್ಬಿಡ್ತು ಅಲ್ಲ ಅವಳು ಏನಾದರೂ ಕರೆದ್ರೆ ಅವಳ ಜೊತೆ ಹೋಗ್ತೀಯಾ ಅವಳ ಜೊತೆ ನಾನು ಹೋಗ್ತೀನ ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ನಾನು ಏನಕ್ಕೆ ಹೋಗ್ತೀನಿ ಹೇಳು ಅವಳ ಜೊತೆಗೆ ಅಯ್ಯೋ ಇಷ್ಟು ದಿವಸ ಓಡೋಗಿರೋಳು ನೋಡ್ಕೊಂಡಿರೋದು ನೀನು ಯಾರೇನು ನನಗೇನು ಕಷ್ಟಕ್ಕಾಗಿಲ್ಲ ನನ್ನ ಕಷ್ಟಕ್ಕಾಗಿರೋಳು ನೀನು ನನ್ನ ಕಷ್ಟಕ್ಕೆ ಕೈ ಹಿಡ್ದಿರೋಳು ನೀನು ಯಾವುದೇ ಕಾರಣಕ್ಕೂ ಬಿಟ್ಟು ನಾನು ಹೋಗೋದಿಲ್ಲ ಶೈಲು ನೀನೇನು ಯೋಚನೆ ಮಾಡಬೇಡ ಮತ್ತೆ ನೀನು ಬಿಟ್ಟೇನಾದರೂ ಹೋಗ್ಬಿಟ್ರೆ ಇವಾಗ ಎಷ್ಟು ಜನ ಆಡ್ಕೊಂತಾರೆ ಗೊತ್ತಾ ನನ್ನ ಇವಾಗ ನಮ್ಮ ಅಣ್ಣ ನಮ್ಮ ಅತ್ತೆ ಆಗಿರ್ಬೋದು ನನ್ನ ತಂಗಿ ಎದುರಿಗೆ ಅಡ್ಡ ಅಯ್ಯನ ಎದುರಿಗೆ ಇವಾಗಲೇ ನಾನು ಎಷ್ಟು ಕೀಳಾಗಿದ್ದೀನಿ ಇವಾಗ ಅವಳಿಗಿನ್ನೂ ನಾನು ಕೆಳಮಟ್ಟದಲ್ಲಿ ಇದ್ದೀನಿ ನಾನು ಅವಳಿಗಿನ್ನೂ ಮೇಲಿರ್ಬೇಕು ನನ್ನ ತಂಗಿಗಿನ್ನೂ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಆದರೆ ಇವಾಗ ಏನಾದರೂ ನೀನು ಹಿಂಗೆ ಮಾಡಿಬಿಟ್ಟಿದ್ಯಾ ಅಂದರೆ ನನ್ನ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಗೊತ್ತಾ
ನೀನೇನು ಯೋಚನೆ ಮಾಡಬೇಡ ಶೈಲು, ನಾನು ಹೋಗಲ್ಲ. ನೀನು ಏನೇ ಅಂದ್ರೂ ನಾನು ಹೋಗೋದಿಲ್ಲ. ನೀನೇ ಹೋಗು ಅಂತ ಹೇಳಿದ್ರು ನಾನು ಹೋಗಲ್ಲ. ಸುಮ್ಮನೆ ಯೋಚನೆ ಮಾಡಬೇಡ. ಎಲ್ಲಾನ ನಿನ್ನ ತಮ್ಮರ ಮಂತಕ್ಕೆ ಹೋದ್ಲಪ್ಪ. ಎಲ್ಲ ನಿಮ್ಮಪ್ಪ ನಿಮ್ಮಮ್ಮ ಇಂತ ಮಾತಾಡಕ್ಕೆ ನೋಡಿ ಹಿಂಗೆ ಮಾಡ್ತಾನೆ ನಿನ್ನ ಮಗ ಅಂತೇಳಿ ಮಾತಾಡಕ್ಕಂತ ಹೋಗ್ಯವಳೆ. ಹೋಗ್ಲೇ ಬಿಡು, ಯಾರೇನು ಅವ್ರೇನು ಯಾತ ತಲೆ ಕೆಡಿಸ್ಕೊಂಬಲ್ಲಿ ಈಗ ಬಂದವಳೆ ಅಂತೇಳಿ ನಮ್ಮತ್ತೆ ನನ್ನ ಮ್ಯಾಗ್ಲ ಸಿಟ್ಟಿ ಕರ್ಕೊಂಬಂದವಳೆ. ನನ್ನ ತಗೇನನ್ಸಿ ಏನಕ್ಕಿದ್ದಿದ್ರೆ ಸುಮ್ಮನಿರಾಳು. ಇವಾಗ ಬಂದವಳಲ್ಲ ಅಂತ ಹೇಳಿ ಹಿಂಗೆ ಮಾಡ್ತಾಳೆ ಅಷ್ಟೇ ನಮ್ಮತ್ತೆ. ಯಾರು ಮಂತಕ್ಕೆ ಹೋದ್ರೆ ಅದು ಎಷ್ಟು ಜನನ ಕರ್ಕೊಂಬಂದ್ರು ನಾನಂತೂ ಶೈಲನ್ ಬಿಟ್ಟು ಹೋಗಲ್ಲ ತಂಟಿ. ನೀನು ಏನೇ ಅನ್ನು. ಈ ಆಸ್ತಿ ಮಸ್ತ್ ಹೋಯ್ತು ಅಂದ್ಕೊಳಪ್ಪ. ರೊಪ್ಪರಮ್ಮಯ್ಯ ಸೋತ್ರಂತೆ ಎಲ್ಲ ಇವಳಿಗೆ ಬಂತಂತಿ. ಆಸ್ತಿ ಒಬ್ಳೇನೋ ಮಗಳಂತೆ, ಇನ್ನೊಬ್ಳೇನೋ ಅವ್ರ ಅಕ್ಕನ ಯಾರೋ ಐದಾರಂತೆ. ಅವಳ ಮನೆ ಕಡೆ ಕೆಲಸ ಏನಕ್ಕ ಇದ್ದಾಳಂತೆ. ಅದಕ್ಕೇನೆ ಅವ್ರ ಅಕ್ಕನ ತಂಗಿನ ಯಾರೋ ಐದಾರಂತ ಪುಟ್ನಲ್ಲಿ ಅವ್ರೇನು ಬೇಡ ಅಂತ ಹೇಳಿ ಎಲ್ಲ ಆಸ್ತಿನೂ ಇವಳಿಗೆ ಬಿಟ್ಟವ್ರಂತೆ. ಮಸ್ತಾಗ ಆಸ್ತಿ ಐತೆ ಅಂತ ಹೇಳಿ ಮಾತಾಡ್ತಿದ್ರು. ಮಸ್ತಾಗೈತಂತ ಆಸ್ತಿ ಮಾತ್ರ. ಒಂದು 20 ಎಕರೆ ಹೊಲ ಏನೋ ಐತಂತೆ. ಇರ್ಲಾಳ್ ಬಿಡು, 20 ಎಕರೆ ಹೊಲ ತಗೊಂಡು ಅವಳೆ ಇಕ್ಕಂಬ್ಲಾಳು. ಯಾರಿಗೆ ಬೇಕು ಅದಕ್ಕೇನೆ 2 ಎಕರೆನೇ ಮಾರಿ ಇಲ್ಲೇನೆ ಸೈಟ್ ಐತೆ ಮನೆ ಕಟ್ಕೊಂಡು ಇಲ್ಲೇ ಇರಮ್ಮ ಹೋಗ್ಬೇಡ ಅಂತ ಹೇಳಿ ಇವರೆಲ್ಲ ಹೇಳ್ಕೊಡ್ತಿದ್ರು. ಇಲ್ಲೇ ಇರ್ತಾಳಂತ ಪಟ್ಟು. 20 ಎಕರೆ ಹೊಲ ಐತಲ್ಲ ಅದ್ರಾಗೇನು 2 ಎಕರೆ ಮಾರು ಅಂತಿದ್ರು. ಅದಕ್ಕೆ ತಾಡ್ತಾ ದುಡ್ಡು ಬರುತ್ತೆ ಬಿಡು, ನನ್ನ ತಗೋ ದುಡ್ಡು ಐತೆ ಅದ್ರಾಗೆ ಇರ್ತೀನಿ ಅಂತ ಹೇಳಿ ಹೇಳ್ತಿದ್ಲು. ಹಂಗೆ ನಾನು ಅದೆಲ್ಲ ಹೊಲ ಇದ್ರೆ ಏನಕ್ಕೆ ಬಂದಂಗೆ ಅಂತ ಕೆಲ್ಸಕ್ಕೆ ಹೋಗ್ತಿದ್ದೆ, ಎಲ್ಲ ಇಷ್ಟು ದುಡ್ಡು ಮಾಡ್ಕೊಂಡಿದ್ನಿ ನಾನು ಅಂತ ಹೇಳಿ ಎಲ್ಲ ಹೇಳ್ತಿದ್ಲಮ್ಮ. ಎಲ್ಲ ಇಬ್ರು ಮಾತಾಡ್ತಿದ್ರು. ಇರ್ಲೇಳು ಬಿಡಂಟಿ, ಏನಿದ್ರೆ ಏನಕ್ಕೆ ಬಂದಂಗೆ. ಅವಳು ಆವಾಗಲೇ ಬಿಟ್ಟು ಹೋಗ್ಯದಾಳೆ. ಇವಾಗ ತಿರುಗಿ ಮತ್ತೆ ನಾನು ಬಿಟ್ಟು ಹೋಗಲ್ಲ ಅಂಬೋದು ಏನು ಗ್ಯಾರಂಟಿ? ಅವಳು ಹೆಂಗೆ ನಂಬೋಕ್ಕಾಗುತ್ತೆ? ಅವಳಂತೂ ನಾನು ನಂಬಲ್ಲ. ಏನೇ ಅಂದ್ರೂ ನಾನು ನಂಬೋದಿಲ್ಲ. ಅವಳು ಹೆಂಗಾದರೂ ಅವಳು ಹೆಂಗೇ ಇದ್ದಾಳೆ ಅಂದ್ರೂ ನಾನು ನಂಬಲ್ಲ. ಯಾಕಂದರೆ ಅವಳವ 3 ದಿನನೂ ನೆಟ್ಟಗೆ ಕಾಪುರ ಮಾಡಲಿಲ್ಲ ನನ್ನ ಹತ್ರ. ಎಲ್ಗೋ ಹೋಗಿ ಬರ್ತೀನಿ, ಊರಿಗೆ ಹೋಗಿ ಬರ್ತೀನಿ ಅಂತ ಹೋದವಳು ಅತ್ತೆ ಪರಾರಿ ಆಗ್ಬಿಟ್ಲು. ನಾನು ಇದು ಏನಿದು ಹಿಂಗೆ ಅಂತೇಳಿ ನನಗೆ ಒಂಥರ ಅವಾಗ ಹೆಂಗಾಗಿತ್ತಂದರೆ ಇವಳಿಂದ ನಾನು ಅರ್ಧ ತಲೆ ಕೆಡಿಸ್ಕೊಂಡು ಹೋಗಿದ್ದೆ. ಇವಾಗ ನಾನು ನೋಡ್ಕೊಂಡಿರೋದೇ ಶೈಲು. ಇವಾಗ ನನಗೆ ಇಷ್ಟು ದಿವಸ ಹೋಮ್ವರ್ಕ್ ಮಾಡಿರೋದಾಗಿರ್ಬೋದು, ನನ್ನ ಬಟ್ಟೆ ಒಗ್ದಿರೋದಾಗಿರ್ಬೋದು, ನನಗೆ ಪ್ರತಿಯೊಂದಕ್ಕೂ ಇವತ್ತು ನನ್ನ ಕಷ್ಟಕ್ಕೆ ಆಗಿರೋದಂದರೆ ಶೈಲುನೇ. ಅವಳೇನೇನು ಇರಲಿಲ್ಲ. ಇವಾಗ ಹಂಗೆ ಇದನ್ನು ಮಾಡ್ತಾರಷ್ಟೆ. ಅಷ್ಟೇ, ನೀನು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಶೈಲಂತಾಗೆ ಇರಬೇಕು. ಏನಾದರೂ ನೀನು ಹೋಗಿದ್ದೀಯ ಅಂದರೆ ಪಾಪ ಇವಳು ಸಾದ್ರ ಆಗ್ಬಿಡ್ತಾಳೆ. ಅವಳು ಬಂದಾಗಿಂದ ನನಗಂತೂ ಒಂದು ಟೆನ್ಷನ್ ಶುರುವಾಗೈತಿ ಅನ್ಬಾರ್ದಲ್ಲ ತಂಟಿ. ಅಷ್ಟಿಷ್ಟು ನನಗೆ ಟೆನ್ಷನ್ ಆಗಿಲ್ಲ. ಇದೇನಪ್ಪ ಇದು ಹಿಂಗಾಯ್ತು, ಇವಳು ಅವಳಪ್ಪ ಇಲ್ಲಿ ಎಲ್ಲಿಂದ ಬಂದ್ಲಪ್ಪ ಇವಳು ಅಂತೇಳಿ ನನಗೆ ಭಾಳ ಟೆನ್ಷನ್ ಶುರುವಾಗ್ಬಿಟ್ಟೈತಿ. ಏನು ಮಾಡೋಣ, ನನಗೆ ಟೆನ್ಷನ್ ಆಗ್ಬಿಟ್ಟೈತೆ ಕಣ್ಲಲ್ಲಿ ತಂಟಿ. ಎಲ್ಲಿಂದ ಬಂದು ಸೇರ್ಕೊಂಡ್ಲೋ ಏನೋ ನನಗಿಲ್ಲೋ ಟೆನ್ಷನ್ ಕೊಡೋಕ್ಕೆ ಅನ್ನಿಸ್ಬಿಟ್ಟೈತಿ. ನನಗೆ ಈ ಅಪ್ಪಂಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅವಾಗಿಂದ ನೀನು ಅವಳು ಹೋಗಿ ಕುಡ್ದು ಅವಳನ್ನ ಮಾತಾಡಿಸ್ಕೊಡ್ದು ಅವಳನ್ನ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಹೋಗಲ್ಲ, ಈ ದಿವಸ ಬಿಟ್ಟೋದಳನ್ನ ನಾನು ಹೆಂಗೆ ನೆಚ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ಹೇಳ್ತೈತೆ. ಅದೇ ಇಲ್ಲೇ ಇದ್ರೆ ನಾನು ಬತ್ತಾನೇನೋ ಅಂತೇಳಿ ಇಲ್ಲೇ ಇರೋಕ್ಕೆ ಪ್ಲ್ಯಾನ್ ಮಾಡಿಸ್ತಾ ಇದ್ದಾರೆ. ಅವಳನ್ನ ಇಲ್ಲಿ ಇರೋಕ್ಕೆ ಬಿಡಬಾರ್ದು. ಇಲ್ಲಿ ಇರೋಕ್ಕಂತ ಬಿಡಲ್ಲ ತಡಿ. ನಾನು ನೋಡಿದ್ರಲ್ಲ ವೀಕ್ಷಕರೇ, ಶೈಲಿಗೆ ಟೆನ್ಷನ್ ಶುರುವಾಗೈತಿ. ಇವಳು ಬಂದಿರೋದಕ್ಕೆ ವಿಜಯ್ ಎಲ್ಲಿ ಕಿಟ್ಟು ಅವಳ ಜೊತೆಗೆ ಹೋಗ್ಬಿಡ್ತಾನೋ ಅಂತೇಳಿ ಟೆನ್ಷನ್ ಶುರು ಆಗ್ಬಿಟ್ಟೈತಿ. ಆಸ್ತಿ ಬೇರೆ ಐತಂತೆ, ಇವನು ಯಾವಾಗ ಹತ್ಲ ತಿರಿಕೆಂತಾನೆ ಎಂಬುದೇ ಗೊತ್ತಿಲ್ಲ. ಅವ್ರು ಅದಕ್ಕೆ ಇಲ್ಲೇ ಇರಲೇಳು, ಇಲ್ಲೇ ಮನೆ ಮಾಡ್ಕೊಂಡು ಅಂತೇಳಿ ಎಲ್ಲ ಹೇಳ್ತಿದ್ರು. ಮಸ್ತಾಗಿ ಆಸ್ತಿ ಐತಂತೆ, ಅದಕ್ಕೆ ಯಾವಾಗ ಏನಾಗುತ್ತೆ ಎಂಬುದು ಗೊತ್ತಿಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.